ಎಸ್, ಇದು ಫ್ರೀಡಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಸುಪ್ರೀಂ ಕೋರ್ಟ್ ಸಿಜೆಐ ಮೇಲೆ ಶೂ ಎಸೆದಂತಹ ಪ್ರಕರಣ, ವಕೀಲರ ನಡೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದಂತಹ ಭಾಸ್ಕರ್ ರಾವ್. ಇದು ಫ್ರೀಡಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಫ್ರೀಡಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸುಪ್ರೀಂ ಕೋರ್ಟ್ ಸಿಜೆಐ ಮೇಲೆ ಶೂ ಎಸೆದಂತಹ ಪ್ರಕರಣ ಎಲ್ರಿಗೂ ಕೂಡ ಗೊತ್ತೇ ಇದೆ. ವಕೀಲರ ನಡೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದಂತಹ ಭಾಸ್ಕರ್ ರಾವ್ ಮಾಜಿ ಬಿಬಿಎಂಪಿಯ ಕಮಿಷನರ್. ಈ ಬಗ್ಗೆ ಸುದ್ದಿ ಬಿತ್ತರಿಸಿದಂತಹ ಫ್ರೀಡಮ್ ಟಿವಿಯ ವರದಿಯ ಬೆನ್ನಲ್ಲೇ ಪೋಸ್ಟರ್ ಡಿಲೀಟ್ ಆಗಿದೆ. ಎಸ್ ವೀಕ್ಷಕರೇ, ಫ್ರೀಡಮ್ ಟಿವಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಸಿಜೆಐ ಮೇಲೆ ಶೂ ಎಸೆದಂತಹ ಪ್ರಕರಣ ಎಲ್ರಿಗೂ ಕೂಡ ಗೊತ್ತೇ ಇದೆ. ಸಿಜೆಐ ವಿಚಾರವಾಗಿ ಕರ್ನಾಟಕದಾದ್ಯಂತ ಸದನ ಮಾಡಿತ್ತು. ಫ್ರೀಡಮ್ ಟಿವಿಯ ಇಂಪ್ಯಾಕ್ಟ್ ಸ್ಟೋರಿ ಏನು ಅಂತಂದರೆ, ಸುಪ್ರೀಂ ಕೋರ್ಟ್ ಸಿಜೆಐ ಮೇಲೆ ಶೂ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರ ನಡೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಭಾಸ್ಕರ್ ರಾವ್ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ ಫ್ರೀಡಮ್ ಟಿವಿ ವರದಿಯನ್ನು ಬಿತ್ತರಿಸಿತ್ತು. ಭಾಸ್ಕರ್ ರಾವ್ ಮಾಜಿ ಬಿಬಿಎಂಪಿ ಕಮಿಷನರ್ ಆಗಿದ್ರು. ಈ ಸುದ್ದಿಯನ್ನು ನಾವು ಬಿತ್ತರಿಸಿದ ಕೂಡಲೇ ಅದು ಸಖತ್ತಾಗಿ ವೈರಲ್ ಕೂಡ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಸ್ಕರ್ ರಾವ್ ಆ ಒಂದು ಪೋಸ್ಟರ್ ಅನ್ನ ಡಿಲೀಟ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಎಸ್, ಇದು ಫ್ರೀಡಮ್ ಟಿವಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಸ್ಟೋರಿ. ಸುಪ್ರೀಂ ಕೋರ್ಟ್ ಸಿಜೆಐ ಮೇಲೆ ಏನು ಶೂ ಅನ್ನ ಎಸೆದಿದ್ರು, ಅದು ಎಲ್ಲ ಕಡೆಗೂ ಕೂಡ ವೈರಲ್ ಆಗಿದ್ದಂತಹ ಸುದ್ದಿ. ವೈರಲ್ ಆಗಿರುವಂತಹ ಸುದ್ದಿಯ ಇಂಪ್ಯಾಕ್ಟ್ ಸ್ಟೋರಿನೇ ಈಗ ನಾನು ಹೇಳ್ತಾ ಇರುವಂಥದ್ದು. ಈ ರೀತಿಯ ಧೈರ್ಯವನ್ನ ಯಾರೂ ಕೂಡ ಮಾಡಬಾರ್ದು ಅಂತ ಹೇಳಿ ಸಾಕಷ್ಟು ಜನರು ಮಾತನ್ನು ಕೂಡ ಆಡಿದ್ರು. ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕೀಯ ವ್ಯಕ್ತಿಗಳು ಕೂಡ ರಿಯಾಕ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಸಿಜೆಐ ಅವರ ಮೇಲೆ ಶೂ ಎಸೆದಂತಹ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರು ಕೂಡ ಮಾತನಾಡಿದ್ರು. ಮುಖ್ಯ ನ್ಯಾಯಮೂರ್ತಿಗೆ ಶೂ ಎಸೆಯುತ್ತಾರೆ ಅಂತಂದ್ರೆ ನಮ್ಮ ದೇಶದ ಪರಿಸ್ಥಿತಿ ಯಾವ ಕಡೆಗೆ ಸಾಕ್ತಾ ಇದೆ ಅನ್ನೋದನ್ನ ಥಿಂಕ್ ಮಾಡಲೇಬೇಕು ಅಂತ ಹೇಳಿ KN ರಾಜಣ್ಣ ಇಂದ ಹಿಡಿದು ಎಲ್ಲರೂ ಕೂಡ ಆಕ್ರೋಶಗೊಂಡಿದ್ರು. ಸಿಜೆಐ ಗವಾಯಿ ಅವರು ಉತ್ತಮ ನಡವಳಿಕೆ ಮತ್ತು ಸಾಮರ್ಥ್ಯದಿಂದ ನ್ಯಾಯಾಲಯದ ಕುಲಿಂಜಿ ಅವರು ಆಯ್ಕೆ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ಕೂಡ ಮಾತನಾಡಿದ್ರು. ಸಿಜೆಐ ವಕೀಲರ ನ್ಯಾಯಾಲಯದಲ್ಲಿ ಸಿಜೆಐ ಮೇಲೆ ಶೂ ಎಸೆದಂತಹ ವಕೀಲ, ಇದರ ವಿರುದ್ಧವಾಗಿ ಎಲ್ಲರೂ ಕೂಡ ಮಾತನಾಡಿದ್ರು. ಆದರೆ ಫ್ರೀಡಮ್ ಟಿವಿಯ ಇಂಪ್ಯಾಕ್ಟ್ ಏನು ಅಂತಂದ್ರೆ, ವಕೀಲರ ನಡೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂತಹ ಭಾಸ್ಕರ್ ರಾವ್ ಅವರು ಒಂದಿಷ್ಟು ಸ್ಟೋರಿಗಳನ್ನ ಹಾಕಿದ್ರು, ಅದನ್ನ ಡಿಲೀಟ್ ಮಾಡಿದ್ದಾರೆ. ಆಘಾತಕಾರಿ ಬೆಳವಣಿಗೆಯಲ್ಲಿ ಒಂದಾಗಿರುವಂತಹ ಭಾರತದ ಮುಖ್ಯ ನ್ಯಾಯಮೂರ್ತಿ ಸಿಜೆಐ BR ಗವಾಯಿ ಅವರ ಮೇಲೆ ವಕೀಲರೊಬ್ಬರು ಶೂ ಎಸೆದಂತಹ ಆಘಾತಕಾರಿ ಮತ್ತು ವಿಚಿತ್ರ ಘಟನೆ ನಡೆದಿತ್ತು. ಸುಪ್ರೀಂ ಕೋರ್ಟ್ ಕಂಪ್ಲೇಂಟ್ಸ್ ನ ಈ ಒಂದು ನ್ಯಾಯಾಲಯ ಸಂಖ್ಯೆ 1ರಲ್ಲಿ ನಡೆದ ವಿಚಾರಣೆಯ ವೇಳೆ 71 ವರ್ಷದ ವಕೀಲ ಕಿಶೋರ್ ರಾಕೇಶ್ ಎಂಬುವರು ಈ ಕೆಲಸವನ್ನ ಮಾಡಲು ಮುಂದಾಗಿದ್ದರು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.